ಇಂದು ಸೋಮವಾರ ಸೋಮೇಶ್ವರ ಪೂಜೆಗೆಯನ್ನು ಇಷ್ಟರಲ್ಲಿಯೇ ಶೃಂಗರಿಸಿಕೊಂಡು ಸುನೀತಾ ಬರಬಹುದು. ಸಾಮೋಪಾಯದಿಂದ ಅವಳ ಸಾಮೀಪ್ಯ ಸೇರಿ ನನ್ನ ದೇಹದಲ್ಲಿದ್ದ ದಾಹವನ್ನು ಹೆಂಗಿಸಿಕೊಳ್ಳಲೇಬೇಕು. ಒಂದು ನಿಮಿಷ ನಿಲ್ತೀರಾ? ತಾವು ಜಮೀನ್ದಾರ ಯಾಕೆ ಏನಾದರೂ ಕೆಲಸವಿತ್ತು ಶ್ರೀಮಂತ್ರಿ? ಹೌದು, ನೀನು ನನ್ನ ಸಹೋದರಿ ಸುಮಿತ್ರಳ ಗೆಳತಿ ಸುನೀತಾ ಅಂತೆಯೇ ಮಾತನಾಡಿಸಿದ್ದು. ಯಾಕೆ ಏನಾದರೂ ಕೆಲಸವಿತ್ತ ಶ್ರೀಮಂತ್ರಿ? ಶ್ರೀಮಂತರು ಯಾರು ಶ್ರೀಮಂತರು? ತಾವು. ಅದು ನಿನ್ನ ತಪ್ಪು ಕಲ್ಪನೆ ಸುನೀತಾ. ಆ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಶ್ರೀಮಂತಿಕೆಯನ್ನು ದಯಪಾಲಿಸಿರುತ್ತಾನೆ. ಅದರಂತೆ ನಾನು ಬರೀ ಹಣದಿಂದ ಶ್ರೀಮಂತ, ಆದರೆ ನೀನು ರೂಪ, ಲಾವಣ್ಯ, ಸೌಂದರ್ಯದಲ್ಲಿ ಶ್ರೀಮಂತೆ. ಯಾಕೆ ಶ್ರೀಮಂತ್ರಿ, ಈ ಬಡಿವೆಯನ್ನು ನೋಡಿ ನೀವೇನಾದರೂ ಅಪಹಾಸ್ಯ ಮಾಡ್ತಾ ಇದ್ದೀರಾ? ಸತ್ಯವಾಗಿಯೂ ಇಲ್ಲ ಸುನೀತಾ. ನೀನು ರಂಬೆ, ತಿಲೋತ್ತಮೆ, ರೂಪಸಿ ಎಂದು ಸುಮ್ಮನೆ ಒಂದು ಹೆಣ್ಣನ್ನು ಹೊಗಳಿ ಅವಳ ಗುಣವನ್ನು ಸಣ್ಣತನದ ಅಳಿಯುವ ಸಣ್ಣ ಗುಣದವನಲ್ಲ ಈ ರಾಜವರ್ಮ. ನೋಡು ಸುನೀತಾ, ಸುಮ್ಮನೆ ಏನೇನೋ ಮಾತನಾಡುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಈ ಏಕಾಂತ ಸ್ಥಳದಲ್ಲಿ ನಿನ್ನನ್ನು ಸಂಧಿಸಿದ ಕಾರಣವನ್ನು ಬಿಡಿಸಿ ಹೇಳುತ್ತೇನೆ. ನೀನು ನಿನ್ನ ಜೀವನಾಂತ್ಯದವರೆಗೂ ನನ್ನ ಜೊತೆಗಾತಿಯಾಗಬೇಕೆಂಬುದೇ ನನ್ನ ಮನಸ್ಸಿಗೆ. ನೋಡಿ ಜಮೀನ್ದಾರ, ನಿಮ್ಮಂತ ಶ್ರೀಮಂತರು ನನ್ನಂತ ಬಡ ಹೆಣ್ಣನ್ನು ಬಯಸುತ್ತಿದ್ರಿ ಮಹಾರಾಜ ದಾಸಿಯನ್ನ ಬಯಸಿದಂತೆಯೇ ಸರಿ. ಸುನೀತಾ, ಪ್ರೇಮಕ್ಕೆ ಬಡತನ ಸಿರಿತನವೆಂಬುವುದಿಲ್ಲ. ನೀನೊಪ್ಪಿದರೆ ಇಲ್ಲಿಯೇ ನಿನ್ನ ಕೊರಳಿಗೆ ಮಂಗಲ ಕಟ್ಟಿ ನನ್ನ ಮನದಿ ಸ್ಥಾನ ನೀಡಿ ಈ ಮನ ತುಂಬಿಸಿಕೊಳ್ಳುತ್ತೇನೆ. ನಿಮ್ಮಂತ ಶ್ರೀಮಂತರು ನಮ್ಮಂತ ಬಡವರ ಪಾಲಿಗೆ ಹೊತ್ತಿ ಉರಿಯುವ ಅಗ್ನಿ ಇದ್ದ ಆ ಅಗ್ನಿಯನ್ನು ದೂರದಿಂದಲೇ ನೋಡಿ ಸಂತೋಷ ಪಡಬೇಕೆ ಹೊತ್ತು ನಾವು ಅದನ್ನ ಸ್ಪರ್ಶಿಸೋದಕ್ಕೆ ಹೋಗಿ ತಿರುಚುವಾದ್ರೆ ಸಂಕಟಕ್ಕೆ ಗುರಿಯಾಗಬೇಕಾಗುತ್ತೆ. ಅಂದರೆ ಉರಿಯುತ್ತಿರುವ ಅಗ್ನಿ ದೂರದಿಂದ ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಕಾಣಬಹುದು. ಅದರ ಹತ್ರ ಹೋದ್ರೆ ನಾವು ಸಂಕಟ ಪಡಬೇಕಾಗುತ್ತೆ. ಅಂದರೆ ನಾನು ಅಂತವನು ಎಂದು ನಿನ್ನ ಭಾವನೆಯೇ. ನೋಡು ಸುನೀತಾ, ಆಸೆ ಈ ನಿರ್ಜನವಾದ ಪ್ರದೇಶದಲ್ಲಿ ಸಿಕ್ಕ ನಿನ್ನನ್ನು ಹೊತ್ತೊಯ್ದು ಆಸೆ ತೀರಿಸಿಕೊಳ್ಳುತ್ತಿದ್ದೇನೆ ವಿನಃ ಈ ರೀತಿ ಅಂಗಲಾಚಿ ಅರಚುತ್ತಿರಲಿಲ್ಲ. ಅರ್ಧಾಂಗಿನಿಯಾಗಿ ನೀವು ಸತ್ಯವಾಗ್ಲೂ ನನಗೆ ಸತಿ ಸ್ಥಾನವನ್ನು ಕೊಡ್ತೀರ? ಈ ಮಾತನ್ನ ನಾನು ನಂಬಬಹುದಾ? ಸುನೀತಾ, ದಿಕ್ಕು ಮರೆತು ಆ ರವಿ ಚಲಿಸಬಹುದು. ಒಂದು ವೇಳೆ ಶೀತಲ ಚಂದ್ರಮನು ಕೆಂಡ ದುಡಿಯನ್ನು ಕಾರಬಹುದು. ಆದರೆ ಕೊಟ್ಟ ವಚನವನ್ನು ಎಂದು ತಪ್ಪುವವನಲ್ಲ ಈ ರಾಜವರ್ಮ.